ನಮಸ್ಕಾರ. ನ್ಯೂಸ್ ಆಫ್ ಕರ್ನಾಟಕ ಚಾನಲ್ನ ನೋಡುಗರಿಗೆ ಸ್ವಾಗತ. ಸೊ ಇವತ್ತು ನಾವು ಕಳೆದ ಕೆಲವು ದಿನಗಳಿಂದ ಚರ್ಚೆಯಲ್ಲಿರ್ತಕ್ಕಂಥ ಋತುಚಕ್ರ ರಜೆ ಸಂಬಂಧಪಟ್ಟಂತೆ ಕಾರ್ಪೊರೇಟ್ ಸೆಕ್ಟರಿಂದ ನಮಗೆ ಉಷಾ ಅವರಿದ್ದಾರೆ. ಅವ್ರ ಜೊತೆ ಒಂದು ಸಣ್ಣ ಮಾತುಕತೆ, ಹಾಗೆ ಜನ್ಜಿನ ರೆಪ್ರೆಸೆಂಟ್ ಮಾಡ್ತಿರ್ತಕ್ಕಂಥ ಪಲ್ಲವಿ ಅವರು ನಮ್ಮ ಜೊತೆ ಇದ್ದಾರೆ. ಇವರಿಬ್ಬರ ಜೊತೆ ನಾನು ಈ ಲೀವ್ ಪಾಲಿಸಿಯನ್ನು ಅವರು ಹೇಗೆ ನೋಡ್ತಾರೆ ಅಂತೇಳಿ ಚರ್ಚೆ ಮಾಡ್ತೀನಿ. ಮೊದಲಿಗೆ ನಾನು ಕ್ವೆಶನನ್ನು ಪಲ್ಲವಿ ಅವ್ರಿಗೆ ಕೇಳ್ತೀನಿ. ಈಗ ಪಾಲಿಸಿ ಬಗ್ಗೆ ನಿಮ್ಗೆ ಒಂದು ಸ್ವಲ್ಪ ಗೊತ್ತಿರಬಹುದು, ಅದನ್ನ ನಾವು ಬ್ಯಾಕ್ಗ್ರೌಂಡ್ ಆಮೇಲೆ ಡೀಟೇಲಾಗಿ ಇನ್ ಡೀಟೇಲ್ ಡಿಸ್ಕಸ್ ಮಾಡೋಣ. ಈಗ ನೀವು ಅದನ್ನ ಲೀವ್ ಪಾಲಿಸಿಯನ್ನು ಹೇಗೆ ನೋಡ್ತೀರಾ? ಸರ್, ಲೀವ್ ಪಾಲಿಸಿ ಅನ್ನೋದು ಲಾಕಿನ ಪಾಲಿಸಿ ಮಾಡೋದು ಇಸ್ ಬೆಟರ್ ಅಂತ ನಂಗೆ ಅನ್ಸುತ್ತೆ. ಯಾಕಂದರೆ ಆಸ್ ದಿಸ್ ಮೆನ್ಸ್ಟ್ರಲ್ ಸೈಕಲ್ ಹೆಂಗಂದ್ರೆ ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಬಾಡಿ. ಒಬ್ರೊಬ್ರು ಬಾಡಿ ಒಂದೊಂದು ಥರ ರಿಯಾಕ್ಟ್ ಮಾಡ್ತಿರುತ್ತೆ, ಒಂದೊಂದು ಥರ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡ್ತಿರುತ್ತೆ. ಅಂದರೆ ಒಂದು ವಿಮೆನ್ ಇಂಟೆನ್ಸ್ ಇನ್ ಪೇನು ಇನ್ನೊಂದು ವಿಮೆನ್ದು ಸೇಮ್ ಇರಬೇಕು ಅಂತ ಏನೂ ಇಲ್ಲ. ಸೊ ಪಾಲಿಸಿ ಮಾಡಬೇಕಾದ್ರೆ ಇದು ನಾವು ಬಯೋಲಾಜಿಕಲ್ ಫ್ಯಾಕ್ಟರ್ಸ್ ಇಟ್ಕೊಂಡು ಕನ್ಸಿಡರ್ ಮಾಡಿದರೆ ಪಾಲಿಸಿ ಮಾಡೋದು ಬೆಟರ್ ಸರ್. ಅಂದರೆ ಒಬ್ರೊಬ್ರು ಪ್ರೊಡಕ್ಟಿವ್ ಒಂದೊಂದು ಥರ ಇರುತ್ತೆ. ಪೀರಿಯಡ್ಸಲ್ಲಿ ಇದ್ದಾಗ ಒಬ್ರು ಪ್ರೊಡಕ್ಟಿವ್ ಲೋ ಇರ್ಬೋದು, ಒಬ್ರೊಬ್ರು ಪ್ರೊಡಕ್ಟಿವ್ ಹೈ ಇರ್ಬೋದು. ಸೊ ಇದನ್ನ ಬಯೋಲಾಜಿಕಲ್ ಫ್ಯಾಕ್ಟರ್ ಆಗಿ ಕನ್ಸಿಡರ್ ಮಾಡಿದರೆ ಇದು ಹೈ ಅನ್ಸುತ್ತೆ. ಓಕೆ, ಇದನ್ನು ನೀವು ಪಾಲಿಸಿಯಾಗಿ ಈಗ ಆಲ್ರೆಡಿ ಬಂದಿದೆ, ಲಾಟ್ ಆಫ್ ಡಿಸ್ಕಷನ್ ಆಗಿದೆ ಇದ್ರ ಬಗ್ಗೆನೇ. ಸೊ ನೀವು ಪಾಲಿಸಿನ ನೀವು ಇದನ್ನೇನು ಮಾಡ್ತಾ ಇದ್ದೀರಿ, ಸ್ವಾಗತ ಮಾಡ್ತೀರಿ. ಆದರೆ ನೀವು ಹೇಳ್ತಾ ಇರೋದೇನು, ಇದನ್ನು ನೆಕ್ಸ್ಟ್ ಲಾ ಮಾಡಿದ್ರೆ ಅದರಲ್ಲಿ ಪ್ರಾಬ್ಲಮ್ಸ್ ಇದೆ ಅಂತ ನೀವು ಹೇಳ್ತಾ ಇದ್ದೀರಿ. ಲಾ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗ್ಬೋದು? ಸರ್, ಲಾ ಮಾಡಿದ ಪ್ರಾಬ್ಲಮ್ ಅದೇ ಹೇಳಿದ್ನಲ್ಲ ಸರ್, ಒಬ್ಬೊಬ್ರು ಬಾಡಿ ಒಂದೊಂಥರ ರಿಯಾಕ್ಟ್ ಮಾಡ್ತಿರುತ್ತೆ ಮೆನ್ಸ್ಟ್ರಲ್ ಸೈಕಲ್ ಟೈಮಲ್ಲಿ. ಒಬ್ರೊಬ್ರಿಗೆ ರಜದ ಅವಶ್ಯಕತೆ ಇರುತ್ತೆ, ಒಬ್ರೊಬ್ರಿಗೆ ರಜದ ಅವಶ್ಯಕತೆ ಇರಲ್ಲ ಸರ್. ಪೇಯ್ಡ್ ಲಿವ್ ಅಂತ ಮಾಡಿದರೆ ಪ್ರತಿಯೊಬ್ಬರು ತಗೋತಾರೆ, ಬಟ್ ಇದು ನಾನ್ ಪೇಯ್ಡ್ ಲಿವ್ ಅಂತ ಮಾಡಿದಾಗ ಒಬ್ರೊಬ್ರು ಈ ಪಾಲಿಸಿನ ಲಾನ ವೆಲ್ಕಮ್ ಮಾಡಲ್ಲ ಸರ್. ಯಾಕಂದ್ರೆ ಲಾಸ್ ಆಫ್ ಪೇ ಆಗೋ ಚಾನ್ಸಸ್ಸು ಇರುತ್ತೆ ಅನ್ನೋದಕ್ಕೆ ಇದನ್ನ ಅವಾಯ್ಡ್ ಮಾಡ್ತಾರೆ ಲಾ ಮಾಡಿದಾಗ ಅಂತ ನನ್ಗೆ ಅನ್ಸುತ್ತೆ. ಇಲ್ಲ, ಈಗ ನನ್ನ ಪ್ರಶ್ನೆ ಇರೋದೇನು, ಪಾಲಿಸಿ ಆಲ್ರೆಡಿ ಬಂದಿದೆ, ಇದನ್ನೇ ನೀವು ಕಂಟಿನ್ಯೂ ಮಾಡಬೇಕು ಅಂತ ನೀವು ಪ್ರತಿಪಾದನೆ ಮಾಡ್ತಾ ಇದ್ದೀರಾ. ಸರ್ಕಾರ ನಾಳೆ ಬೆಳಿಗ್ಗೆ ಅದನ್ನ ಲಾ ಮಾಡಿದ್ರೆ ಸಾಧಕ ಬಾಧಕಗಳನ್ನ ಕಾರ್ಪೊರೇಟ್ ಸೆಕ್ಟರ್ ಅವರು ಹೇಗೆ ನೋಡ್ತಾರೆ ಅನ್ನೋದು ಕೂಡ ಇನ್ನೊಂದು ಆಯಾಮದಲ್ಲಿ ನಾವು ನೋಡ್ಬೋದು. ಆದರೆ ಒಬ್ಬ ಹೆಣ್ಮಗಳಾಗಿ ಒಂದೊಂದು ಈ ಪೀಳಿಗೆಯ ರೆಪ್ರೆಸೆಂಟೇಟಿವ್ ಆಗಿ ನೀವು ಅದನ್ನ ಓವರ್ ಆಲ್ ವೆಲ್ಕಮ್ ಮಾಡ್ತಾ ಇದ್ದೀರಾ. ಅದು ರೂಪುರೇಷೆ ಹೇಗಿರಬೇಕು ಅನ್ನೋದನ್ನ ಕೂಡ ನೀವು ಹೇಳ್ತಾ ಇದ್ದೀರಾ. ಬಟ್ ಅದನ್ನ ಡಿಸ್ಕಷನ್ ಮಾಡಿ ನಾವು ಮತ್ತೆ ಅದನ್ನ ಯಾವ ಥರ ಅರೈವ್ ಆಗ್ಬೋದು ಒಂದು ಅದಕ್ಕಿಂತ ನೋಡ್ಬೋದು ಅಂತ ಕಾಣುತ್ತೆ ನನಗೆ. ಉಷಾ ಅವರೇ, ನಿಮ್ಗೊಂದು ಪ್ರಶ್ನೆ. ಈಗ ನೀವು ಕಾರ್ಪೊರೇಟ್ ಸೆಕ್ಟರ್ನ ಪ್ರತಿನಿಧಿಸ್ತಾ ಇದ್ದೀರಿ. ಸೊ ನನ್ನ ಪ್ರಶ್ನೆ ಏನು ಅಂತಂದ್ರೆ, ಈಗ ಈ ಪಾಲಿಸಿಯನ್ನ ನೀವು ಒಬ್ಬ ಮಹಿಳೆಯಾಗಿ ಆಗಿ ನೋಡ್ತೀರಾ ಅಥವಾ ಕಾರ್ಪೊರೇಟ್ ರೆಪ್ರೆಸೆಂಟೇಟಿವ್ ಆಗಿ ಆಗಿ ನೋಡ್ತೀರಾ? ಮೊದಲನೇದು. ಓಕೆ, ಫಸ್ಟ್ ಆಫ್ ಆಲ್ ಏನು ಅಂದರೆ ಸ್ವಾಮಿಯವರೇ, ದಿಸ್ ಇಸ್ ಸಚ್ ಎ ನೈಸ್ ಥಿಂಗ್ ಟು ಹಿಯರ್. ಓಕೆ, ಒಂದು ಕರ್ನಾಟಕದಿಂದ ಒಂದು ಪಾಲಿಸಿ ಅಂತ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಓಕೆ, ವೆರಿ ನೈಸ್ ಆ್ಯಂಡ್ ಪಾಸಿಟಿವ್ ವೇ ಟು ಸ್ಟಾರ್ಟ್ ದಿಸ್ ಪಾಲಿಸಿ. ಸೊ ಎಲ್ಲ ಹೆಣ್ಮಕ್ಳು ತುಂಬ ಖುಷಿ ಪಡುವಂಥ ವಿಷಯ ಇದು. ಓಕೆ, ಈಗ ಕಾರ್ಪೊರೇಟ್ ಎಂಪ್ಲಾಯೀಸಲ್ಲಿ ಏನಾಗ್ಬೋದು ನಮ್ಮ ಆಫೀಸಸ್ನಲ್ಲಿ, ಸಿ ಎನಿ ನ್ಯೂ ಥಿಂಗ್ ಇನ್ ಲೈಫ್ ಟೇಕ್ಸ್ ಟೈಮ್, right? Anything in life, new thing in life takes time. So this is a change. Like the way initially maternity leave policy 3 ತಿಂಗಳಿಗಿತ್ತು, then it moved to 6 months, right? So ಅವಾಗಲೂ ಕೂಡ ಆಬ್ಸ್ಟಿಕಲ್ಸ್ ಬಂತು, ತುಂಬ ಜನಗಳಿಂದ ತುಂಬ ಆಬ್ಸ್ಟಿಕಲ್ಸು, ತುಂಬ ಪ್ರಾಬ್ಲಮ್ಸ್ ಬಂತು. ಬಟ್ things got stabilized, okay? Things got normalized. Yes, now all women are taking 6 months. ಇಲ್ಲಿ ಏನು ಚಾಲೆಂಜ್ ಬರ್ತಿಲ್ಲ. ನಾವು ದಿಸ್ ಇಸ್ ಅ ವೆರಿ ನ್ಯೂ ಥಿಂಗ್ ಆ್ಯಂಡ್ ತುಂಬ ಹೊಸ ವಿಷಯ. ಸೊ ಇನಿಷಿಯಲಿ ತುಂಬ ಆಬ್ಸ್ಟಿಕಲ್ಸ್ ಬರುತ್ತೆ, ತುಂಬ ಪ್ರಾಬ್ಲಮ್ಸ್ ಬರುತ್ತೆ. ಸಮ್ ಮೇಲ್ ಮ್ಯಾನೇಜರ್ಸ್ ವಿಲ್ ಸೇ ವಿಮೆನ್ ಎಂಪ್ಲಾಯೀಸ್ ರಿಕ್ರೂಟ್ಮೆಂಟ್ ಮಾಡೋದು ಬೇಡ. ಹೈರಿಂಗ್ ಮ್ಯಾನೇಜರ್ಸ್ ಹೇಳ್ತಾರೆ ವಿಮೆನ್ ಎಂಪ್ಲಾಯೀಸ್ ರಿಕ್ರೂಟ್ ಮಾಡೋದ್ರೆ ಚಿಕ್ಕ ಚಿಕ್ಕ ಕಂಪ್ನಿನಲ್ಲಿ ತುಂಬ ಚಾಲೆಂಜಸ್ ಬರುತ್ತೆ. ಬಟ್ ಆ್ಯಸ್ ಅ ವಿಮೆನ್ ನಾವು ಈ ಪಾಲಿಸಿನ ಎಕ್ಸಿಕ್ಯೂಟ್ ಮಾಡಿ ಆ್ಯಂಡ್ ವಿ ಶುಡ್ ಟೇಕ್ ಅವರ್ ಲೀವ್. ಓಕೆ, ತೊಗೊಳ್ಲಿಲ್ಲ ಅಂದರೆ ವೇರ್ ವಿ ವಿಲ್ ಗೆಟ್ ರೆಸ್ಟ್. ಓಕೆ, ಥಿಂಕ್ ಅಬೌಟ್ ಅವರ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಇವತ್ತಿನ ಕಾಲದಲ್ಲಿ ಪೀರಿಯಡ್ಸ್ ಅನ್ನೋದು 28 days ಇಸ್ ಅ ವೆರಿ ಹೆಲ್ದಿ ಸೈಕಲ್. ಬಟ್ ನೀವು ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಇಟ್ ಈಸ್ ವಾಟ್, ಬರೀ 25% ಜನಕ್ಕೆ 28 daysಲ್ಲಿ ಪೀರಿಯಡ್ಸ್ ಮೆನ್ಸ್ಟ್ರಲ್ ಸೈಕಲ್ ಆಗ್ತದೆ. ಇನ್ನೊಂದೇನು ಇಂಟ್ರೆಸ್ಟಿಂಗ್ ವಿಷಯ ಅಂದರೆ, ಈಗ ನಾನು ಒಬ್ಬರಿಗೆ ಮೆನ್ಸ್ಟ್ರಲ್ ಪೀರಿಯಡ್ಸ್ನಲ್ಲಿ ಆಫೀಸಿಗೆ ಬನ್ನಿ ಅಂತೀನಿ. ಈಗ ಅದೇ ಒಂದು ಹುಡುಗಿ ವಾಶ್ರೂಮ್ಗೆ ಹೋಗಿ ಒಂದು ಟ್ಯಾಬ್ಲೆಟ್ ತೊಗೊಂಡು, ವಿಚ್ ಇಸ್ ಮೋಸ್ಟ್ ಕಾಮನ್ ಪೀರಿಯಡ್ಸ್ನಲ್ಲಿ ಮೆಫ್ತಾಲ್ ಪ್ಲಸ್ ಅಂತ ತೊಗೊಳ್ತಾರೆ, ತೊಗೊಂಡು ಬಂದುಬಿಟ್ಟು ಆ್ಯಂಡ್ ಶಿ ಕಮ್ಸ್ ಆ್ಯಂಡ್ ವರ್ಕ್. ಬಟ್ ದಟ್ ಈಸ್ ನಾನ್ ಪ್ರೊಡಕ್ಟಿವ್ ಅಲ್ಲ.
ಏನು ಉಪಯೋಗ ಇಲ್ಲ ಅಂಥವ್ರ ಕೈಲೇ ನಾನು ಕೆಲಸ ಮಾಡಿಸಿ. ಸೊ ದಿಸ್ ವಿ ಹ್ಯಾವ್ ಟು ಟೇಕ್ ದಿಸ್ ಆ್ಯಂಡ್ ಚಾನಲೈಸ್ ದಿಸ್. ಸೊ ಬೀಯಿಂಗ್ ನಾನು ರೆಕ್ರೂಟ್ಮೆಂಟಲ್ಲಿ ಆಗಿದ್ದರೆ ಪ್ಲ್ಯಾನ್ ಬಿ ಏನು ಮಾಡ್ತಿದ್ದೆ ಅಂದರೆ, ಇವಾಗ ಫಾರ್ ಎಕ್ಸಾಂಪಲ್ ನನ್ನ ಹತ್ರ 30% ಎಂಪ್ಲಾಯೀಸ್ ಇದ್ದರೆ, 30% ಫೀಮೇಲ್ ಎಂಪ್ಲಾಯೀಸ್ ಇದ್ದರೆ, ಐ ಟೇಕ್ ಅಡಿಷನಲ್ 2% ಇನ್ ಮೈ ಬಫರಿಂಗ್. ಓಕೆ, ದಟ್ ವುಡ್ ಮೀನ್ ಮೈ ಪ್ಲ್ಯಾನ್ ಬಿ. ಬಟ್ ಆಫ್ ಕೋರ್ಸ್ ದಿಸ್ ಇಸ್ ಅ ನ್ಯೂ ಸಿಸ್ಟಮ್, ದಿಸ್ ಇಸ್ ಅ ನ್ಯೂ ಚೇಂಜ್, ಇಟ್ ವಿಲ್ ಟೇಕ್ ಟೈಮ್. ಅದ್ರ ಜೊತೆಗೆ ನಾವು ಆಲ್ ಆಸ್ ಅ ವಿಮೆನ್ ಎಂಪ್ಲಾಯೀಸ್ ವಿ ಶುಡ್ ಅಡ್ಯಾಪ್ಟ್ ದಿಸ್ ಪಾಲಿಸಿ ಆ್ಯಂಡ್ ಐ ಆಮ್ ಡೆಫಿನೆಟ್ಲಿ ಓಕೆ ಟು ಮೇಕ್ ಇಟ್ ಅಸ್ ಅ ಲಾ. ಸೊ ಐ ಹ್ಯಾವ್ ಅ ವೆರಿ ಪಾಸಿಟಿವ್ ರೆಸ್ಪಾನ್ಸ್ ಟು ಸಿ ದಿಸ್ ಇಶ್ಯೂ. ಬಟ್ ಒಂದು ಕ್ವಶನ್ ಏನಿದೆ ಅಂತಂದ್ರೆ, Yeah. ಈಗ ಕಾರ್ಪೊರೇಟ್ ಸೆಕ್ಟರ್ ಅಲ್ಲಿ ಕೆಲವರು ಹೇಳ್ತಾ ಇರ್ತಕ್ಕಂಥದ್ದು ಏನು ಅಂದ್ರೆ, ಸ್ವಲ್ಪ ನಮ್ಮಲ್ಲಿ ಪ್ರಾಜೆಕ್ಟ್ಸ್ ಎಲ್ಲ ಇರುತ್ತೆ, ನಮ್ಮಲ್ಲಿ 2,000 ರಜಾ ಇರುತ್ತೆ, ಅವ್ರಿಗೆ ಮೆಟರ್ನಿಟಿ ಲೀವ್ಸ್ ಎಲ್ಲ ಇರುತ್ತೆ, ಮಾಮೂಲಿ ಸಿಕ್ ಲೀವ್, ಬೇರೆ ಬೇರೆ ಲೀವ್ಸ್ ಎಲ್ಲ ಇರುತ್ತೆ, ಕ್ಯಾಶುವಲ್ ಲೀವ್ಸ್ ಎಲ್ಲ ಇರುತ್ತೆ, ಟೂ ಮಚ್ ಲೀವ್ಸ್ ಆಗುತ್ತೆ, ನಮಗೆ ಕೆಲಸ ಕನ್ನಡಲಾಗುತ್ತೆ ಅಂತ ಕೂಡ ಕೆಲವರು ಹೇಳ್ತಾ ಇದ್ದಾರೆ. ಹೌದು ಹೌದು. ಬಟ್ ಒಂದೇನು ಅಂದ್ರೆ, ಆಸ್ ಎ ಪಾಲಿಸಿ ನೀವು ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಮಾಡ್ಬೋದು, ನಾಳೆ ಅದು ಲಾ ಆದ್ರೆ ಬೇರೆ ತರನೇ ಆಗುತ್ತೆ, ಅದು ಕಡ್ಡಾಯ ಆಗುತ್ತೆ. ನಾಳೆ ಬೆಳಗ್ಗೆ ಅದನ್ನು ಕ್ವಶನ್ ಮಾಡೋರು ಕೂಡ ಇರ್ತಾರೆ. ಆದರೆ ನಾನೇನು ಹೇಳ್ತೀನಿ ಅಂದ್ರೆ, ಈಗ ನಾಳೆ ಬೆಳಗ್ಗೆನೆ ಒಂದ್ ವೇಳೆ ಇಲ್ಲ ನೀವು ಎಂಪ್ಲಾಯೀಸ್ ಅಲ್ಲೂ ಕೂಡ ರಿಸರ್ವೇಶನ್ ತಂದಿರು ಅಂತ ಇಟ್ಕೊಳ್ಳೋಣ, ಹೆಣ್ಮಕ್ಳು ಇಷ್ಟು ನೀವು ನೇಮಿಸ್ಕೊಳ್ಳೇಬೇಕು ಅಂತ ಬಂದಾಗ ಆಟೋಮೆಟಿಕಲಿ ಸಂಖ್ಯೆ ಜಾಸ್ತಿ ಆದೇ ಆಗುತ್ತೆ, ಅಥವಾ ಕಮ್ಮಿನೂ ಆಗ್ಬೋದು, ಹೇಳಕ್ ಬರಲ್ಲ. ಸೊ ಆವಾಗ ನೀವು ಇದನ್ನ ಈ ನಮ್ಮ ಲಾಗೆ ಅಕಾರ್ಡಿಂಗ್ ಟು ಲಾ, ಈಗ ನಾವೇನೇನು ನಮಗೆ ಕಾನೂನಾತ್ಮಕವಾಗಿ ಶಾಸನಾತ್ಮಕವಾಗಿ ನಾವು ಮಾಡಬೇಕು ಅದ್ ಮಾಡ್ತಾ ಇದ್ರೆ ಅದನ್ನ ಇನ್ನೂ ಮಾಡ್ಬೇಕಾಗ್ತದೆ. ಸೊ ಅದನ್ನು ಕೂಡ ಅಡಾಪ್ಟ್ ಮಾಡ್ಕೊಳ್ಳೇಬೇಕು. ಅಂತ ಪರಿಸ್ಥಿತಿನಲ್ಲಿ ನಾವು ಅದನ್ನ ಹಾಗೆ ನೋಡ್ಬೇಕೇ ಹೊರತು ಓವರ್ ಆಲ್ ವೆಲ್ಫೇರು ಮತ್ತೆ ಎಂಪವರ್ಮೆಂಟ್ ಆಫ್ ವುಮೆನ್ ಅಂತ ನೋಡ್ಬೇಕೇ ಹೊರತು ಇದನ್ನ ನಾವು ಪಾಲಿಸಿ ಅಥವಾ ಕಾನೂನು ಅಂತ ನೋಡಬಾರ್ದು. ಸೊ ದಟ್ ಇದನ್ನ ಹೆಣ್ಮಕ್ಳ ಹಿತದೃಷ್ಟಿಯಿಂದ ನಾವು ನೋಡುವಾಗ ಸೊ ನಾವು ಸ್ವಲ್ಪ ಲಿಬರಲ್ ಆಗಿ ಇರಬೇಕಾಗುತ್ತೆ ಅಂತ ನಾನು ಭಾವಿಸ್ತೀನಿ. ಅದನ್ನು ನಾವು ನಮ್ಮ ಕಾರ್ಪೊರೇಟ್ ಸೆಕ್ಟರ್ ಇಂದ ಹೆಣ್ಮಕ್ಳ ಪರವಾಗಿ ಅದು ಮಾಡಬೇಕು ಅಂತ ನಾನು ಕೇಳ್ತೀನಿ. ಎಸ್, ಪರ್ಫೆಕ್ಟ್. ಎಸ್, ಹಿಂಗೆ ಇರಬೇಕು ಆ್ಯಕ್ಚುಲಿ. ಸೊ ವಿಮೆನ್ ಎಂಪವರ್ಮೆಂಟ್ ಅಪ್ಲಿಕೇಬಲ್ ಆಗಬೇಕು ಆ್ಯಂಡ್ ವಿ ಶುಡ್ ಟ್ರೈ ಆ್ಯಂಡ್ ಯೂಸ್ ದಿಸ್ ಲಾ ಫುಲ್ ಫ್ಲೆಡ್ಜ್. ಓಕೆ, ಏಕೆಂದರೆ ಕೆಲವು ಕಂಟ್ರೀಸಲ್ಲಿ ಇನ್ನೂ ಫುಲ್ ಫ್ಲೆಡ್ಜಲ್ಲಿ ಯೂಸ್ ಮಾಡ್ತಿಲ್ಲ. ಸೊ ಬಟ್ ಇನ್ ಇಂಡಿಯಾ ಅಥವಾ ಇದು ಕರ್ನಾಟಕದಲ್ಲಿ ಇದು ಲಾ ಆದಾಗ ವಿ ಶುಡ್ ಬಿ ಏಬಲ್ ಟು ಟೇಕ್ ದಿಸ್ ಪಾಲಿಸಿ ಆರ್ ಲಾ ವೆರಿ ಸ್ಟ್ರಾಂಗ್ಲಿ ಆ್ಯಂಡ್ ಎಫೆಕ್ಟಿವ್ಲಿ ಇನ್ ದ ಪ್ರಾಕ್ಟಿಸ್. ಓಕೆ, ಕರ್ನಾಟಕದ ಒಂದು ಸ್ಪೆಷಾಲಿಟಿ ಏನು ಇದ್ರದ್ದು ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಳ್ಳೋದಾದ್ರೆ, ನಮ್ಮ ರಾಷ್ಟ್ರದಲ್ಲಿ ಕೆಲವು ರಾಜ್ಯಗಳಲ್ಲಿ ಮಾತ್ರ ಭಾಳ ಪಾರ್ಷಿಯಲ್ ಆಗಿದೆ. ಇನ್ನು ತುಂಬ ಕಾಂಪ್ರಹೆನ್ಸಿವ್ ಆಗಿ ತಂದಿದ್ದಾರೆ. ಇದನ್ನ ಪ್ರೈವೇಟ್ ಸೆಕ್ಟ್ರು, ಪಬ್ಲಿಕ್ ಸೆಕ್ಟ್ರು, ಗೌರ್ಮೆಂಟ್ ಎಲ್ಲವೂ ಸೇರಿ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಒಂದೇ ಒಂದು ದಿನ ಪೇಯ್ಡ್ ಲೀವ್ ಇದು ಆ್ಯಕ್ಚುಲಿನ. ಸೊ ಕೊಡಬೇಕು ಅಂತ ಮಾಡಿರುವಂಥ ಭಾಳ ಒಳ್ಳೆ ನೋಬಲ್ ಆದಂಥ ಒಂದು ರೀಸನ್ ಇಟ್ಕೊಂಡು, ಥಾಟ್ ಇಟ್ಕೊಂಡು ಮಾಡಿರ್ತಕ್ಕಂಥ ಒಂದು ಪಾಲಿಸಿ ಇದು. ಇದನ್ನ ಇನ್ನೂ ಲಾಟ್ ಆಫ್ ಚರ್ನಿಂಗ್ ಶುಡ್ ಹ್ಯಾಪನ್. ಸೊ ಅದು ದಟ್ ಅವಾಗ ನಾವೊಂದು ಪರ್ಫೆಕ್ಟ್ ಆದಂಥ ಇದಕ್ಕೆ ಬರ್ಬೋದನ್ನೋ ಅಂತ ಅನ್ಸುತ್ತೆ. ಯಾಕಂದರೆ ಇದು ಪಾಲಿಸಿ ಲೆವೆಲಲ್ಲಿ ಇದೆ. ಇದು ಪಾಲಿಸಿ ಭಾಳ ಆಪ್ಷನ್ಸ್ ಇರುತ್ತೆ. ಪಾಲಿಸಿನ ನಾವು ಇಂಪ್ಲಿಮೆಂಟ್ ಮಾಡುವಾಗ ಇದನ್ನ ಲಾ ಆಗಿ ಮಾಡಬೇಕು ಅಂತ ಕೋರ್ಟ್ ಹೇಳಿರೋ ಕಾರಣಕ್ಕೆ ನಾನು ಇದನ್ನ ಹೆಚ್ಚು ಈ ಚರ್ಚೆನ ಆ ಕಡೆ ದಿಕ್ಕಿಗೆ ತೊಗೊಂಡೋಗಿ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಸೊ ಲಾ ಮಾಡಿದಾಗ ಅದು ಮ್ಯಾಂಡೇಟ್ರಿ ಆಗುತ್ತೆ. ಅದರ ಸಾಧಕ ಬಾಧಕಗಳು, ಯಾಕಂದರೆ ರೀಸೆಂಟಾಗಿ ಸುಪ್ರೀಂ ಕೋರ್ಟಲ್ಲಿ ಒಬ್ಬರು ಒಂದು 2 ವರ್ಷದಿಂದ ಒಂದು PL ಹಾಕೊಳ್ತಾ ಇದ್ರು. ಹೆಣ್ಮಕ್ಳನ್ನ ಒಂದು 3 ದಿವಸ 4 ದಿವಸ ರಜಾ ಕೊಟ್ಟು ಪರ್ ಮಂತ್, ಅಂದರೆ ಅಷ್ಟು ಪೀರಿಯಡ್ಸ್ ಸಂದರ್ಭದಲ್ಲಿ ಪೇಯ್ಡ್ ಲೀವ್ ಕೊಡಬೇಕು, ಅದನ್ನ ಡೈರೆಕ್ಷನ್ ಕೊಡಿ ಸೆಂಟ್ರಲ್ ಗೌರ್ಮೆಂಟ್ ಆಸ್ ವೆಲ್ as ಸ್ಟೇಟ್ ಗೌರ್ಮೆಂಟ್ಸ್ಗೆ ಅಂತ ಅವ್ರು ಹಾಕಿದ್ರು. ಅದನ್ನ ಕೋರ್ಟ್ ರಿಜೆಕ್ಟ್ ಮಾಡಿ ಒಂದು ಅಬ್ಸರ್ವೇಷನ್ ಏನು ಮಾಡ್ತು ಅಂತಂದರೆ, ನೋಡಿ ನೀವು ಈ ಥರದ್ದು ಮಾಡಿದ್ರೆ ಪಾಲಿಸಿಗಳನ್ನ ಮಾಡಲಿ ಅಥವಾ ಲಾ ಮಾಡೋಕ್ಕೆ ನಾವು ಅನುವು ಮಾಡಿಕೊಟ್ರೆ ಹೆಣ್ಮಕ್ಳನ್ನ ಕೆಲಸಕ್ಕೆ ತಗೊಳ್ಳೋದಿಲ್ಲ ಕಂಪ್ನಿಗಳು ಅಂತ ಅದು ಒಂದು ಕೋರ್ಟ್ ಅಭಿಪ್ರಾಯ ಪಡ್ತು. ಅದ್ರ ಬಗ್ಗೆ ಪರ ವಿರೋಧಗಳು ಚರ್ಚೆಗಳು ಕೂಡ ಇದೆ. ಮತ್ತು ಅದು ಕೂಡ ನಾವು ಅದಕ್ಕೆ ಓಪನ್ ಆಗಿರ್ಬೇಕಾಗ್ತದೆ. ಯಾಕಂದ್ರೆ ನಾಳೆ ಬೆಳಗ್ಗೆ ಇಲ್ಲ ನೀವು ವುಮನ್ ಎಂಪ್ಲಾಯ್ಮೆಂಟ್ನ ಒಂದು 30% 35% ಕೊಡಬೇಕು ಅಂತ ಕಾನೂನು ಮಾಡಿದ್ರೆ ಏನು ಮಾಡ್ತೀರಿ? ಅದು ಮಾಡೋಕ್ಕಾಗ್ತದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂದರೆ, ಈಗ ಪೀರಿಯಡ್ಸ್ ವಿಲ್ ನಾರ್ಮಲಿ ಸ್ಟಾರ್ಟ್ ಎಟ್ ದಿ ಏಜ್ ಆಫ್ 10. ಇತ್ತೀಚೆಗೆ ಇವಾಗ ಜನ್ರೇಷನ್ ಆಗ್ತಿರೋ ಟ್ರೆಂಡ್ಗೆ 10 ವರ್ಷಕ್ಕೆ ಪೀರಿಯಡ್ಸ್ ಬರ್ತಾ ಇದೆ. ಸೊ ಈವನ್ ಇನ್ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ 25% ಆಫ್ ಸ್ಕೂಲ್ ಸ್ಟೂಡೆಂಟ್ಸ್, ಎಸ್ಪೆಷಲಿ ಹಳ್ಳಿಗಳಲ್ಲಿ, ಒನ್ಸ್ ದೇ ಗೆಟ್ ದಿಯರ್ ಫಸ್ಟ್ ಪೀರಿಯಡ್ ಡ್ರಾಪ್ಔಟ್ಸ್ ಆಗ್ತಾ ಇದೆ. ವೈ ಇಸ್ ದಿಸ್ ಹ್ಯಾಪ್ನಿಂಗ್? ಸೊ ಎನದರ್ ರಿಕ್ವೆಸ್ಟ್ ಇಸ್, ಹಳ್ಳಿಗಳಲ್ಲಿ ಅಥವಾ ರಿಮೋಟ್ ಪ್ಲೇಸಸಲ್ಲಿ ವಿ ಶುಡ್ ಸಿ ಹೌ ವಿ ಕ್ಯಾನ್ ಎನ್ಫೋರ್ಸ್ ದಿಸ್. ಓಕೆ, ಸ್ಕೂಲ್ಸಲ್ಲಿ ಮೆನ್ಸ್ಟ್ರಲ್ ಲೀವ್, ಇದು ನನ್ನ ಒಂದು ಪ್ರಶ್ನೆ ನಿಮಗೆ, ಸ್ಕೂಲ್ಸಲ್ಲಿ ಹೆಂಗೆ ಅಪ್ಲಿಕೇಬಲ್ ಮಾಡೋಕ್ಕಾಗುತ್ತೆ? ಇಲ್ಲ, ಸ್ಕೂಲ್ಸಲ್ಲಿ ಒಂದು ಕರ್ನಾಟಕ ಸರ್ಕಾರದ ಒಂದು ಗುಡ್ ಇನಿಷಿಯೇಟಿವ್ ಇದೆ. ನಿಮ್ಗೆ ಗೊತ್ತಿಲ್ಲ ನಮ್ಮ ವೀಕ್ಷಕರಿಗೆ ಅಂತ ಅನ್ಸುತ್ತೆ. ಗೊತ್ತಿಲ್ಲದೆ ಹೆಣ್ಮಕ್ಳು ಯಾರು ಹೋಗ್ತಾರೆ ಅವ್ರಿಗೆ ಸ್ಯಾನಿಟರಿ ಪ್ಯಾಟರ್ನ್ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಕೂಡ ಇವತ್ತು ಇದೆ. ಸೊ ಇವಾಗ ಆಲ್ರೆಡಿನ ಎಲ್ಲರಿಗೂ ವಾಶ್ರೂಮ್ಸು ಇಂಥದ್ದೆಲ್ಲ ಫೆಸಿಲಿಟಿ, ಬೇಸಿಕ್ ಫೆಸಿಲಿಟಿ ಕೊಡ್ತಾ ಇದ್ದಾರೆ. ಅದರಿಂದ ನಾವು ಮಕ್ಕಳಿಗೆ ರಜಾ ಕೊಡಲಿ ಅಂತ ಹೇಳೋದು ಸ್ವಲ್ಪ
ಕಷ್ಟ ಆಗ್ಬೋದು, ಯಾಕಂದ್ರೆ ಪಾಠಗಳು ದೃಷ್ಟಿಯಿಂದ. Skip ಆಗ್ಬಿಡುತ್ತೆ. ಆದ್ರೆ ಕೆಲಸ ಒಬ್ಬರಲ್ಲ ಇನ್ನೊಬ್ರು ಮಾಡ್ಬೋದು, ಆದ್ರೆ ಪಾಠವನ್ನು ಅವರೇ ಕೇಳ್ಬೇಕಾಗತ್ತೆ. ಅದರಿಂದ ಅದು ಡಿಫಿಕಲ್ಟ್ ತರಲಿಕ್ಕೆ. ಆದ್ರೆ ಒಬ್ಬ ವರ್ಕಿಂಗ್ ವುಮೆನ್ ಇದ್ದಾಗ ಆ ಮನೇಲಿ ಮಗಳು ಈ ತರದ್ದು ಸೈಕಲ್ನ ಎದುರಿಸಕ್ಕೆ ಶುರುವಾದಾಗ ಒಂದು ಮಾರಲ್ ಸಪೋರ್ಟ್ ಆಗಿ ಕೂಡ ತಾಯಿ ಮಾಡ್ತಾ ಇರ್ತಾರೆ. ಒಂದು ತಾಯಿ ಆ ನೆಪದಲ್ಲಿ ಮನೇಲಿದ್ದಾಗ ಮಗಳಿಗೆ ಅಥವಾ ರಿಸೀವ್ ಮಾಡ್ಕೊಳ್ಳಿಕ್ಕೆ, ಹೇಳಲಿಕ್ಕೆ ಈ ತರದ ಒಂದು ಸಣ್ಣ ಉಪಯೋಗ ಆಗ್ಬೋದು ಅಷ್ಟೇ. ಯಾಕಂದ್ರೆ ಇಬ್ರಿಗೆ ಒಂದೇ ಟೈಮ್ ಆಗ್ಬೇಕು ಅಂತ ಇಲ್ಲ, ಆಯ್ತಾ? ಎನಿವೇ ಅದು ಅನ್ಅವಾಯ್ಡಬಲ್ ಸ್ಟೂಡೆಂಟ್ಸ್ಗೆ. ಆದ್ರೆ ಒಬ್ಬ ವುಮನ್ ಎಂಪ್ಲಾಯಿಗೆ ಇದು ಕೊಟ್ಟಾಗ ಅದರದ್ದು ರಿಪರ್ಕಷನ್ಸು ಬೇರೆ ಬೇರೆ ಕಡೆ ಫ್ಯಾಮಿಲಿನಲ್ಲಿ ಆಗುತ್ತೆ ಅಂತ. ನಾನು ಇನ್ನೊಂದು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಹೆಣ್ಮಕ್ಳು ಇದನ್ನ ಹೆಚ್ಚು ಹೇಳಬೇಕು. ಫಿಸಿಕಲಿ ಅವ್ರಿಗೆ ಮೆಂಟಲಿ ಸ್ಟ್ರೈನ್ ಆಗುತ್ತೆ, ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗಲ್ಲ. ಕೆಲವ್ರಿಗೆ ಬೇರೆ ಬೇರೆ ಥರದ ಒಂದು ಫೀಲಿಂಗ್ ಆಗ್ಬೋದು. ಸೊ ಹಾರ್ಮೋನಲ್ ವ್ಯತ್ಯಾಸಗಳು ಆದಾಗ ಅದರಿಂದ ಅವರು ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗಲಿಕ್ಕಿಲ್ಲ. ಅದರಿಂದ ಇದನ್ನ ನಾವು ಭಾಳ ಓಪನ್ ಹಾರ್ಟೆಡ್ ಆಗಿ ಇದನ್ನ ವೆಲ್ಕಮ್ ಮಾಡಬೇಕು, ಪಾಲಿಸಿಯನ್ನು ಸರ್ಕಾರದ. ಅಂತ ನಾನು ಒಬ್ಬ ಸಾಮಾನ್ಯ ನಾಗರಿಕನಾಗಿ ಹೇಳ್ತೀನಿ. ಇದ್ರ ಬಗ್ಗೆ ಹೆಚ್ಚು ಹೆಣ್ಮಕ್ಳು ಮಾತಾಡಿ ಅದನ್ನ ಎಲಾಬ್ರೇಟ್ ಮಾಡಬೇಕು. ಸೈಕಲಾಜಿಕಲ್ ಆಗಿ ಅವ್ರಿಗೆ ಏನಾಗುತ್ತೆ, ಫಿಸಿಕಲ್ ಒಬ್ಬ ಡಾಕ್ಟರ್ ಹೇಳ್ಬೋದು, ಸೈಕಲಾಜಿಕಲ್ ಏನಾಗುತ್ತೆ ಅಂತ ಒಬ್ಬ ಮನೋವಿಜ್ಞಾನಿ ಹೇಳ್ಬೋದು. ಸೊ ಇದನ್ನೆಲ್ಲ ಇಟ್ಕೊಂಡು ನಾವು ಪಾಲಿಸಿ ಮಾಡುವಾಗ ಇದೆಲ್ಲ ಗಮನಕ್ಕೆ ತಗೊಂಡಿದ್ದಾರೆ ಸರ್ಕಾರ ಅಂತ ನಾನು ಭಾವಿಸ್ತೀನಿ. ಸೊ ನೋಡೋಣ ಮುಂದೆ ಇದು ಯಾವ ಥರದ ಆ್ಯಸ್ ಎ ಲಾ ಮಾಡುವಾಗ ಯಾವ ಥರದ ದಿಕ್ಕನ್ನು ತಗೊಳುತ್ತೆ ಅಂತ.